ಮೊದಲನೇ ಕ್ಯಾಬಿನೆಟ್ನಲ್ಲಿರೋರದೇ ಕತೆ ಹಿಂಗಾಗಿದೆ. ಇನ್ನು ಸೆಕೆಂಡ್ ಕ್ಯಾಬಿನೆಟ್ ವಿಚಾರದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಕಾರಣ ಯಾರಿಗೆಲ್ಲ ಜಾಕ್ಪಾಟ್ ಹೊಡೆಯುತ್ತೆ ಅಂತ ಹೇಳ್ತಾ ಇರೋ ಟೈಮಲ್ಲೇ ಜಾಕ್ಪಾಟ್ ಯಾರಿಗೆ ಹೊಡೆಯುತ್ತೆ ಗೊತ್ತಿಲ್ಲ. ಆದರೆ ಯಾರಿಗೆ ಹೊಡೆಯೋದಿಲ್ವೋ ಅವ್ರು ಇನ್ಯಾವ ರೀತಿಯಾದಂಥ ಸಮಸ್ಯೆಯನ್ನು ಉಂಟು ಮಾಡ್ತಾರೋ ಏನು ಕತೆನೋ ಈ ಕ್ಯಾಬಿನೆಟ್ನಲ್ಲಿ ನೋಡಿ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜೀನಾಮೆ ಪ್ರಹಸನ, ಮತ್ತೊಂದು ಕಡೆ ಎರಡನೇ ಹಂತದ ಸಂಪುಟ ರಚನೆಗೆ ತಯಾರಿ. ಈ ಬಾರಿಯೂ ಸಿದ್ದರಾಮಯ್ಯ ತಂಡದ್ದೇ ಮೇಲುಗೈಯ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಎರಡನೇ ಹಂತದ ಕ್ಯಾಬಿನೆಟ್ ರಚನೆಗೆ ಸಿದ್ಧತೆಗಳು ಜೋರಾಗಿವೆ. 20 ಸಚಿವ ಸ್ಥಾನಗಳ ಬಾಕಿ ಇದ್ದು ಯಾರಿಗೆ ಅದೃಷ್ಟ ಒಲಿಯುತ್ತೆ ಎಂಬ ಲೆಕ್ಕಾಚಾರ ಜೋರಾಗಿದೆ. ಮೊದಲ ಹಂತದಲ್ಲಿ ಹಿರಿತನ, ಜಾತಿ ಲೆಕ್ಕಾಚಾರದಲ್ಲಿ ಬ್ಯಾಲೆನ್ಸ್ ಸಂಪುಟ ಮಾಡಿದ ಹೈಕಮಾಂಡ್ ಎರಡನೇ ಹಂತದಲ್ಲಿ ಏನು ಮಾಡುತ್ತೆ ಅನ್ನೋ ಕುತೂಹಲ ದಟ್ಟವಾಗಿದೆ. ಇನ್ನು ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ಮೇಲುಗೈ ಸಾಧಿಸಿದ್ದು, ಎರಡನೇ ಪಟ್ಟಿಯಲ್ಲಿ ಡಿಕೆಶಿ ಅವರು ಮೇಲುಗೈ ಸಾಧಿಸುತ್ತಾರಾ ಅನ್ನುವಂತಹ ಚರ್ಚೆ ಇದೆ. ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಲಕ್? ಖಾತೆ ಖ್ಯಾತಿಯ ನಡುವೆ ಸಚಿವರ ಎರಡನೇ ಪಟ್ಟಿಗೆ ತಯಾರಿ. ಎರಡನೇ ಹಂತದಲ್ಲಿ ಉಳಿದ 20 ಸಚಿವ ಸ್ಥಾನ ಭರ್ತಿ ಮಾಡಲಾಗುತ್ತೆ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ ಆಯ್ಕೆಯೇ ಮೇಲುಗೈಯಾಗಿತ್ತು. ಎರಡನೇ ಬಣದಲ್ಲಿರಲಿದೆಯಾ ಡಿಕೆಶಿ ಬಣದ ಪಾರುಪತ್ಯ? ಎರಡನೇ ಹಂತದ ಸೇರ್ಪಡೆಯಲ್ಲಿ ಸಿದ್ದು ಪಟ್ಟಿಯ ಕೆಲವರಿಗಷ್ಟೇ ಆದ್ಯತೆ. ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎನ್ನಲಾಗ್ತಿದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧದ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿರುವ ಜಮೀರ್ಗೆ ಸ್ಥಾನ ಸಿಗುತ್ತಾ ಅನ್ನುವ ಚರ್ಚೆ ಇದೆ. ಹೈಕಮಾಂಡ್ ಕೃಪಾಕಟಾಕ್ಷ ಸಿಕ್ಕಿದ್ರೆ ಮಾತ್ರ ಜಮೀರ್ಗೆ ಸ್ಥಾನ ಸಿಗುತ್ತೆ, ಇಲ್ಲದೆ ಹೋದ್ರೆ ಸಂಪುಟದಿಂದ ಜಮೀರ್ ಅವರನ್ನ ಕೈಬಿಡಬಹುದು. ಡಿಕೆ ಶಿವಕುಮಾರ್ ಸರ್ಕಾರದ ಎರಡನೇ ಹಂತದ ಸಚಿವ ಸಂಪುಟ ರಚನೆಗೆ ಸಿದ್ಧತೆಗಳು ಪ್ರಾರಂಭ ಆಗಿದ್ದಾವೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಮತ್ತೆ ಹೈಕಮಾಂಡ್ ಬಣದ ಅಭ್ಯರ್ಥಿಗಳಿಗೆ ಹೆಚ್ಚು ಸ್ಥಾನ ಸಿಕ್ಕಿತ್ತು. ಎರಡನೇ ಹಂತದಲ್ಲಿ ಡಿಕೆ ಶಿವಕುಮಾರ್ ಬಣದ ಅಭ್ಯರ್ಥಿಗಳಿಗೆ ಹೆಚ್ಚು ಸ್ಥಾನ ಸಿಗುತ್ತಾ ಕಾದ್ ನೋಡ್ಬೇಕು. ಇನ್ನು ಜಮೀರ್ ಅಹಮದ್ ವಿಚಾರವಾಗಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ. ಒಂದ್ ವೇಳೆ ಹೈಕಮಾಂಡ್ ಏನಾದ್ರೂ ಓಕೆ ಅಂದ್ರೆ ಮಾತ್ರ ಜಮೀರ್ ಅವರು ಸಂಪುಟಕ್ಕೆ ಸೇರುವಂತಹ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಅವ್ರಿಗೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಡೌಟು. ಜಮೀರ್ ಸಂಪುಟ ಸೇರ್ಪಡೆಗೆ ಹೆಚ್ಚಿದ ಒತ್ತಡ. ರಾಜ್ಯದ ವಿವಿಧೆಡೆ ಜಮೀರ್ ಬೆಂಬಲಿಗರ ಪ್ರೊಟೆಸ್ಟ್. ಇನ್ನು ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸಂಪುಟದಲ್ಲಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನ ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ನಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಜಮೀರ್ ಅಹಮದ್ ಖಾನ್ಗೆ ಅನ್ಯಾಯವಾಗಿದೆ, ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರತಿಭಟನಾ ನಿರತರು ಒತ್ತಾಯಿಸಿದ್ರು. ಈ ವೇಳೆ ರಸ್ತೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಅತ್ತ ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ಮುಸ್ಲಿಂ ಸಮಾಜದವರು ಹೋರಾಟ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಗೆ ಮುಸ್ಲಿಂ ಸಮುದಾಯ ದೊಡ್ಡ ಕೊಡುಗೆ ಕೊಟ್ಟಿದೆ. ಸರ್ಕಾರ ಬಂದಾಗಿನಿಂದ ಮುಸ್ಲಿಂ ಸಮುದಾಯಕ್ಕೆ ಸರಿಯಾದ ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ. ಮುಸ್ಲಿಮರ ಮೇಲೆ ಸಣ್ಣ ಪುಟ್ಟ ಅನುಮಾನಗಳಿಂದ ಪಕ್ಷದ ಮುಖಂಡರ ಮೇಲೆ ಕ್ರಮವನ್ನು ಜರುಗಿಸಲಾಗ್ತಿದೆ. ಜಮೀರ್ ವಿರುದ್ಧ ಆಡಿಯೋ ಒಂದು ಷಡ್ಯಂತ್ರ. ಡಿಕೆ ಸಂಪುಟದಲ್ಲಿ ಜಮೀರ್ಗೆ ಸ್ಥಾನ ಸಿಗಬೇಕು ಅಂತ ಹೋರಾಟ ನಡೆಸಿದ್ರು. ಇನ್ನು ಚಿತ್ರದುರ್ಗದಲ್ಲೂ ಜಮೀರ್ ಅಭಿಮಾನಿ ಬಳಗ ಸಹ ಪ್ರೊಟೆಸ್ಟ್ ಮಾಡಿತು. ಓಬವ್ವ ವೃತ್ತದಲ್ಲಿ ಜಮೀರ್ ಅಭಿಮಾನಿಗಳು ಧರಣಿ ಮಾಡಿದ್ರು. ಡಿಕೆ ಸಂಪುಟ ಸೇರಲು ಮುಂದುವರೆದ ಲಾಬಿ. ಹೈಕಮಾಂಡ್ ಮಟ್ಟದಲ್ಲಿ ಬೆಳಗಾವಿ ನಾಯಕರ ಒತ್ತಡ. ಎರಡನೇ ಪಟ್ಟಿಯಲ್ಲಿ ಡಿಕೆಶಿ ಸಂಪುಟ ಸೇರೋದಕ್ಕೆ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಇಬ್ಬರು ನಾಯಕರಿಂದಲೂ ಕೂಡ ಲಾಬಿ ಜೋರಾಗಿದೆ. ಕಿತ್ತೂರು ಕರ್ನಾಟಕದಲ್ಲಿ ತಮ್ಮದೇ ಪ್ರಭಾವ ಹೊಂದಿರುವ ಲಕ್ಷ್ಮಣ್ ಸವದಿ ಒಂದು ಕಡೆ ಲಾಬಿ ಮಾಡ್ತಿದ್ರೆ, ಮತ್ತೊಂದು ಕಡೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಹೆಬ್ಬಾಳ್ಕರ್ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನ ಶುರು ಹಚ್ಚಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಂಪುಟಕ್ಕೆ ಸೇರೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ಎರಡನೇ ಪಟ್ಟಿ ರಾಹುಲ್ ಗಾಂಧಿ ಆಯ್ಕೆಯ ಅಂತಿಮ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಯಾರಿಗೆ ಎರಡನೇ ಹಂತದಲ್ಲಿ ವರ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಶ್ರೀನಿವಾಸ್, ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.